almost 2.5 hours we've been praying. ಸುಮಾರು 2.5 ಗಂಟೆ ಕಾಲ ನಾವು ಪ್ರಾರ್ಥಿಸುತ್ತಿದ್ದೇವೆ. Our desire is not to come and preach a word. ನಮ್ಮ ಆಸೆ ಇಲ್ಲಿ ಬಂದು ವಾಕ್ಯ ಸಾರುವಂತದ್ದಲ್ಲ. As Pastor Benny said, Pastor Benny ಅವರು ಹೇಳಿದ ಪ್ರಕಾರ there are thousands of people. ಸಾವಿರಾರು ಜನರಿದ್ದಾರೆ. They are unable to rise up and walk in this city. ಅವರು ಎದ್ದು ಈ ನಗರದಲ್ಲಿ ನಡೆಯಲು ಸಾಧ್ಯವಾದಂತಹ ಜನರು. God is going to do the impossible. ದೇವರು ಅಸಾಧ್ಯವನ್ನು ಸಾಧ್ಯ ಮಾಡಲಿದ್ದಾನೆ. How many of you believe that? ಎಷ್ಟು ಮಂದಿ ನಂಬುತ್ತೀರಿ? God is going to use you. ದೇವರು ನಿಮ್ಮನ್ನು ಉಪಯೋಗಿಸುವ. When God called me, ದೇವರು ನನ್ನನ್ನು ಕರೆದಾಗ I was 18 years. ನಾನು 18 ವಯಸ್ಸಿನವನಾಗಿದ್ದೆ. I went to the Bible college. ನಾನು ಸತ್ಯವೇದ ಪಾಠಶಾಲೆಗೆ ಹೋದೆ. 22 I started the church. 22 ವಯಸ್ಸಿಗೆ ಸಭೆ ಪ್ರಾರಂಭಿಸಿದೆ. With 1 rupee. ಒಂದೇ ಒಂದು ರೂಪಾಯಿ ಕೈಯಲ್ಲಿದ್ದಿದ್ದು. With 3 people. 3 ಜನರು ಮಾತ್ರ ಸಭಿಕರಿದ್ದಿದ್ದು. And you know this Easter service. ನಿಮಗೆ ಗೊತ್ತಾ ಈ ಈಸ್ಟರ್ ಆರಾಧನೆಯಲ್ಲಿ Indiranagar 6th main road. ಇಂದಿರಾನಗರ್ನಲ್ಲಿ 6ನೇ ಮುಖ್ಯ ರಸ್ತೆ. The police blocked it. ಪೊಲೀಸ್ ಅವರು ರಸ್ತೆಯನ್ನು ತಡೆಗಟ್ಟಿದರು. And they diverted all the traffic. ಎಲ್ಲ ಸಂಚಾರಿ ವಾಹನಗಳನ್ನು ದೂರ ಮಾಡಿದರು. And they said, ಅವರು ಹೇಳಿದ ಕಾರ್ಯ, church service and no traffic on this road. ಸಭೆ ಆರಾಧನೆ ನಡೆಯುತ್ತಿದೆ, ಯಾವ ಸಂಚಾರಿ ವಾಹನಗಳು ಬೇಡ. The corporation said, ಕಾರ್ಪೊರೇಷನ್ ಅವರು ಹೇಳಿದರು, you can put a shed on the road. ನೀವು ಶಾಮಿಯಾನ ರಸ್ತೆಗೆ ಹಾಕಿಬಿಡಿ. And we put the shed and we put the chairs on the road in 6th main. ನೋಡಿ 6ನೇ ಮುಖ್ಯ ರಸ್ತೆಯಲ್ಲಿ ಶಾಮಿಯಾನ ಹಾಕಿ ಕುರ್ಚಿಗಳನ್ನು ರಸ್ತೆಯ ಮೇಲೆ ಹಾಕಿದೆವು. Thousands and thousands of people from early morning. ಸಾವಿರಾರು ಜನರು ಮುಂಜಾನೆಯಿಂದ ಬರತೊಡಗಿದರು. We have 10 services on Sundays. ಭಾನುವಾರ 10 ಆರಾಧನೆಗಳು ನಮಗಿವೆ. People are coming from all over. ಜನರು ಎಲ್ಲಾ ಕಡೆಯಿಂದ ಬರುತ್ತಿದ್ದರು. People travel 150 kilometers and they come to our services. ಜನರು 150 ಕಿಲೋಮೀಟರ್ ಪ್ರಯಾಣ ಮಾಡಿ ನಮ್ಮ ಸಭೆ ಆರಾಧನೆಗೆ ಬರುತ್ತಿದ್ದರು. I want to tell you how many pastors are here. ನಾನು ಇಲ್ಲಿ ಕೇಳುತ್ತಿರುವುದು ಎಷ್ಟು ಸಭಾಪಾಲಕರಿದ್ದೀರಿ ಹೇಳಿ. I want you to lift up your hands. ನೀವು ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿಟ್ಟುಕೊಳ್ಳಿ. All pastors. ಎಲ್ಲಾ ಸಭಾಪಾಲಕರುಗಳು. I want you to come forward first. ಸಭಾಪಾಲಕರು ಮೊದಲು ಮುಂದೆ ಬರಬೇಕಾಗಿ ಕೇಳುತ್ತಿದ್ದೇನೆ. I want to pray for you today. ನಾನು ನಿಮಗಾಗಿ ಈ ದಿನ ಪ್ರಾರ್ಥಿಸಲು ಇಚ್ಛಿಸುತ್ತಿದ್ದೇನೆ. All pastors. ಎಲ್ಲಾ ಸಭಾಪಾಲಕರು ಮಾತ್ರ. I want you to come forward. ನೀವು ದಯವಿಟ್ಟು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತಿದ್ದೇನೆ. Pastor's wife also come forward. ಸಭಾಪಾಲಕರ ಪತ್ನಿಯರಿಲ್ಲಿದ್ದರೆ ದಯವಿಟ್ಟು ಅಂತವರು ಮುಂದಕ್ಕೆ ಬನ್ನಿ. We are going to pray for your service for Sunday. ನಾವು ಈ ಭಾನುವಾರ ನಿಮ್ಮ ಆರಾಧನೆಗಾಗಿ ಪ್ರಾರ್ಥಿಸಲಿದ್ದೇವೆ. God is going to do something powerful. ದೇವರು ಏನೋ ಮಹತ್ ಕಾರ್ಯ ಮಾಡಲಿದ್ದಾರೆ. And you know what? ನಿಮಗೆ ಗೊತ್ತಿದೆಯಾ ಏನು? Pastors, I want to tell you. ಸಭಾಪಾಲಕರು ನಿಮಗೆ ತಿಳಿಸುವ ಕಾರ್ಯ, increase your prayer. ನಿಮ್ಮ ಪ್ರಾರ್ಥನೆ ಹೆಚ್ಚಿಸಿರಿ. Increase your prayer. ನಿಮ್ಮ ಪ್ರಾರ್ಥನೆ ಹೆಚ್ಚಿಸಿರಿ. The more you increase your prayer in the church, ಎಷ್ಟು ಮಟ್ಟಿಗೆ ಸಭೆಯಲ್ಲಿ ಪ್ರಾರ್ಥನೆ ಹೆಚ್ಚಿಸುತ್ತೀರೋ, the more God is going to move. ಅಷ್ಟು ಹೆಚ್ಚಾಗಿ ದೇವರ ಚಲನೆ ಅನುಭವಿಸುವಿರಿ. You believe that? ನೀವು ಅದನ್ನು ನಂಬುತ್ತೀರಾ ಹೇಳಿ? I want to tell you today. ಈ ದಿನ ನಿಮಗೆ ಹೇಳುತ್ತಿದ್ದೇನೆ. When they took the Ark of the Covenant, ದೇವರ ಮಂಜೂಷವನ್ನು ಕೊಂಡೊಯ್ದಾಗ, Ark of the Covenant, ಮಂಜೂಷ ಕೊಂಡೊಯ್ದಾಗ, Ark of the Covenant, ಮಂಜೂಷ ಕೊಂಡೊಯ್ದಾಗ, Ark of the Covenant, ಮಂಜೂಷ ಕೊಂಡೊಯ್ದಾಗ, the presence of God, ದೇವರ ಸಾನ್ನಿಧ್ಯ, the presence of God. ದೇವರ ಸಾನ್ನಿಧ್ಯ, They took the presence of God ದೇವರ ಸಾನ್ನಿಧ್ಯ ಕೊಂಡೊಯ್ದರು. and they left it behind, beside the God of Dagon. ಅವರು ದಾಗೋನ್ ದೇವರ ಬಳಿಯಲ್ಲಿ ಬಿಟ್ಟು ಹೋದರು. I want to tell you today, ಈ ದಿನ ಹೇಳುತ್ತಿದ್ದೇನೆ ಕೇಳಿ. the presence of God, the Ark, is next to the God of the Dagon. ದೇವರ ಸಾನ್ನಿಧ್ಯವಾದ ಮಂಜೂಷ ದಾಗೋನ್ ದೇವರ ಬಳಿಯಲ್ಲಿತ್ತು. And it is standing next to the God of Dagon. ದಾಗೋನ್ ದೇವರ ಪಕ್ಕದಲ್ಲಿ ಅದು ನಿಂತಿತ್ತು. Remember, ನೆನೆಸಿಕೊಳ್ಳಿ, all night, ಇಡೀ ರಾತ್ರಿ the presence of God was there. ದೇವರ ಸಾನ್ನಿಧ್ಯ ಅಲ್ಲಿತ್ತು. Early morning, ಮುಂಜಾನೆಯಲ್ಲಿ, early morning, ಮುಂಜಾನೆಯಲ್ಲಿ what happened? ಏನಾಯ್ತು ಹೇಳಿ? The God of the Dagon fell down. ದಾಗೋನ್ ದೇವರುಗಳು ನೆಲಕ್ಕೆ ಉರುಳಿದವು. I want to tell you today, ನಾನು ನಿಮಗೆ ಈ ಬೆಳಗ್ಗೆ ಹೇಳುತ್ತಿದ್ದೇನೆ, God is not looking for our preaching, ದೇವರು ನಮ್ಮ ಪ್ರಸಂಗವಲ್ಲ ನೋಡುತ್ತಿರುವುದು, our 3-point messages, ನಮ್ಮ 3 ಅಂಶದ ಸಂದೇಶಗಳಲ್ಲ. but God is looking for the presence of God. ದೇವರಿಗೆ ಬೇಕಾಗಿರುವುದು ಆತನ ಸಾನ್ನಿಧ್ಯವೇ. We need to bring back the Ark into the
church. ನಾವು ಮಂಜೂಷವನ್ನು ಸಭೆಯೊಳಗೆ ತರಬೇಕಿದೆ. Our preaching will fail. ನಮ್ಮ ಪ್ರಸಂಗ ಸೋಲಬಹುದು. Our singing will fail. ನಮ್ಮ ಹಾಡು ಸೋಲಬಹುದು. Our music will fail. ನಮ್ಮ ಸಂಗೀತ ಸೋಲಬಹುದು. Our money will fail. ನಮ್ಮ ಹಣ ಸೋಲಬಹುದು. Our buildings will fail. ನಮ್ಮ ಕಟ್ಟಡ ಸೋಲಬಹುದು. Our buildings will fail. ನಮ್ಮ ಕಟ್ಟಡ ಸೋಲಬಹುದು. But I want to tell you, ಆದರೆ ನಾನು the ಹೇಳುವುದೇನೆಂದರೆ presence of God will never fail. ದೇವರ ಸಾನ್ನಿಧ್ಯ ಸೋಲುವುದಿಲ್ಲ. Sometimes ಕೆಲವೊಮ್ಮೆ whole Saturday night ಇಡೀ ಶನಿವಾರ ರಾತ್ರಿ I will be praying in tongues. ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುತ್ತಲೇ ಇರುವೆ. Sunday morning ಭಾನುವಾರ ಬೆಳಗ್ಗೆ I go to church at 4:30. ನಾನು ಸಭೆಗೆ 4:15 ಸಾಗುವೆ. And you know, ನಿಮಗೆ ಗೊತ್ತಿದೆಯಾ, we'll start praying. ಅಲ್ಲಿ ನಿಂತು ಪ್ರಾರ್ಥಿಸುವೆ. I preach 6 services on Sundays. ಪ್ರತಿ ಭಾನುವಾರ 6 ಆರಾಧನೆಗಳಲ್ಲಿ ಪ್ರಸಂಗ ಮಾಡುವೆ. And by the time I go home, ನಾನು ಮನೆಗೆ ಹಿಂತಿರುಗಿ ಹೋಗುವಷ್ಟರಲ್ಲಿ I go with that satisfaction. ನಾನು ಬಹಳ ತೃಪ್ತನಾಗಿ ಹಿಂತಿರುಗುವೆ. Thank you, Jesus. ಯೇಸುವೇ ನಿನಗೆ ವಂದನೆ. Lord, ದೇವನೇ, we don't want what we do. ನಾವು ಮಾಡುವುದೆಲ್ಲ ನಮಗೆ ಬೇಕಾಗಿರುವುದು. But Lord, give us ದೇವರೇ ನಮಗೆ ಕೊಡು. the presence of God. ದೇವರ ಸಾನ್ನಿಧ್ಯ ಕೊಡು. When the presence of God, ದೇವರ ಸಾನ್ನಿಧ್ಯ ಕೊಡು. you know, pastors, ನಿಮಗೆ ಗೊತ್ತಾ ಸಭಾ ಪಾಲಕರೇ, in your battle, ನಿಮ್ಮ ಯುದ್ಧ ರಂಗದಲ್ಲಿ when you have the presence of God, ನಿಮಗೆ ಸಾನ್ನಿಧ್ಯ ಇದ್ದರೆ battles you will win it easily. ಯುದ್ಧವನ್ನು ಸುಲಭವಾಗಿ ನೀವು ಗೆಲ್ಲುವಿರಿ. Softly the music. Battles you will win easily. ನೀವು ಬಹಳ ಸುಲಭವಾಗಿ ಯುದ್ಧವನ್ನು ಗೆಲ್ಲಲು ಸಾಧ್ಯ. You have been struggling for finances. ನೀವು ಹಣಕಾಸುಗಳಿಗಾಗಿ ತೊಂದರೆ ಪಡುತ್ತಿರಬಹುದು. You increase the presence of God. ದೇವರ ಸಾನ್ನಿಧ್ಯವನ್ನು ಹೆಚ್ಚಿಸಿರಿ. People whom you have never expected will walk inside and they will put the biggest offering. ನಿರೀಕ್ಷಿಸದೇ ಇರುವ ಜನರು ನಿಮ್ಮೊಳಗೆ ಬಂದು ದೊಡ್ಡ ಕಾಣಿಕೆ ಹಾಕುತ್ತಾರೆ. You are looking for people. ನೀವು ಜನರಿಗಾಗಿ ನೋಡುತ್ತಿದ್ದೀರಲ್ಲವೇ? Don't struggle to get people. ಜನರು ಒಳ ಬರಲಿ ಎಂಬುದಾಗಿ ತೊಂದರೆ ಪಡಬೇಡಿ. Increase the presence of God. ದೇವರ ಸಾನ್ನಿಧ್ಯ ಹೆಚ್ಚಿಸಿರಿ ಸಾಕು. Sunday people will come. ಭಾನುವಾರ ತಾನೇ ಜನರು ಬರುತ್ತಾರೆ. When the presence of God is there, ದೇವರ ಸಾನ್ನಿಧ್ಯ ಇರುವಾಗ miracles will happen. ಅದ್ಭುತಗಳು ನಡೆಯುತ್ತದೆ. Pastor, I want to tell you. ಸಭಾ ಪಾಲಕರೇ ಹೇಳುವುದು ಕೇಳಿ. Pastor's wife, I want to tell you. ಪಾಲಕರ ಪತ್ನಿಯರೇ ಹೇಳುವುದು Increase ಕೇಳಿ. the presence of God. ದೇವರ ಸಾನ್ನಿಧ್ಯ ಹೆಚ್ಚಿಸಿರಿ. Because when you increase it, ಯಾಕಂದ್ರೆ ನೀವು ಸಾನ್ನಿಧ್ಯ ಹೆಚ್ಚಿಸುವಾಗ what people don't see outside in the world, they will see it in the house of God. ಹೊರಗೆ ಜನರು ಕಾಣದಿರುವ ಕಾರ್ಯ ದೇವರ ಮನೆಯಲ್ಲಿ ಕಾಣುತ್ತಾರೆ. When I was building my first church, ನಾನು ನನ್ನ ಪ್ರಥಮ ಸಭೆ ಕಟ್ಟಡ ಕಟ್ಟುತ್ತಿದ್ದಾಗ, the present church I have, ಈಗಿರುವಂತಹ ಸಭೆ ನನಗಿತ್ತು. I never used to have money. ನನಗೆ ಹಣ ಇರಲಿಲ್ಲ. I never used to have money. ನನಗೆ ಹಣ ಇರುತ್ತಿರಲಿಲ್ಲ. Next day I have to work. ಮುಂದಿನ ದಿನ ಕೆಲಸ ಮಾಡಬೇಕಿದೆ. 65 people are in the site. 65 ಜನರು ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ. No cement next day. ಸಿಮೆಂಟ್ ಮುಂದಿನ ದಿನಕ್ಕೆ ಇರುವುದಿಲ್ಲ. Whole night I'll pray. ಇಡೀ ರಾತ್ರಿ ಪ್ರಾರ್ಥಿಸುವೆ. Jesus, ಯೇಸುವೇ, I want a miracle. ನನಗೆ ಒಂದು ಅದ್ಭುತ ನಡೆಯಬೇಕು. I'm telling you. ನಾನು ನಿಮಗೆ ಹೇಳುತ್ತಿದ್ದೇನೆ ನೋಡಿ. Increase the presence of God. ಸಾನ್ನಿಧ್ಯವನ್ನು ಹೆಚ್ಚಿಸಿರಿ. Everything will work. ಎಲ್ಲ ಕಾರ್ಯ ನಡೆಯುತ್ತದೆ. Everything will work. ಎಲ್ಲ ಕಾರ್ಯನಿರತವಾಗುತ್ತದೆ. Increase the presence of God. ದೇವರ ಸಾನ್ನಿಧ್ಯ ಹೆಚ್ಚಿಸಿರಿ. Everything will work. ಎಲ್ಲ ಕಾರ್ಯ ನಡೆಯುತ್ತದೆ. Bethlehem is called the house of bread. ಬೆತ್ಲೆಹೇಮ್ ರೊಟ್ಟಿಯ ಮನೆ. But Elimelech, ಆದರೆ ಎಲಿಮೆಲೆಕ್, who is called Jehovah is God, the meaning of Elimelech is Jehovah is God. ಯೆಹೋವ ದೇವರೆಂಬುದಾಗಿ ಎಲಿಮೆಲೆಕಿನ ಹೆಸರಿನ ಅರ್ಥ. You know why his parents named him Elimelech? ನಿಮಗೆ ಗೊತ್ತಾ ಅವರ ತಂದೆ ತಾಯಿಗಳು ಯಾಕೆ ಅವನನ್ನು ಎಲಿಮೆಲೆಕ್ ಎಂಬುದಾಗಿ ಹೆಸರಿಟ್ಟಿದ್ದು? Because during that time, ಯಾಕಂದ್ರೆ ಆ ಸಮಯದಲ್ಲಿ nobody was calling Jehovah. ಯಾರು ಯೆಹೋವ ಎಂಬುದಾಗಿ ಕರೆಯುತ್ತಿರಲಿಲ್ಲ.
So they thought, ಆದ್ರಿಂದ ಅವರು ನೆನೆಸಿದರು, if we give him a name as Jehovah is God, ಇವನಿಗೆ ಯೆಹೋವ ದೇವರೆಂಬುದಾಗಿ ಹೆಸರು ಕೊಟ್ಟರೆ he will turn towards God. ಇವನು ದೇವರ ಕಡೆಗೆ ತಿರುಗಬಹುದು. But you know what happened to Elimelech? ಆದ್ರೆ ಎಲಿಮೆಲೆಕನಿಗೆ ಆಗಿದ್ದೇನು? The man with the name Jehovah is God is the one who is leaving Bethlehem. ಯೆಹೋವ ದೇವರೆಂಬುದಾಗಿ ಹೆಸರು ಪಡೆದ ವ್ಯಕ್ತಿಯೇ ಮೊದಲು ಬೆತ್ಲೆಹೇಮ್ ಬಿಟ್ಟು ಹೋದ. I want to tell you, ನಾನು ನಿಮಗೆ ಹೇಳುತ್ತಿದ್ದೇನೆ, listen to me carefully, pastors and wife, ದಯವಿಟ್ಟು ಸಭಾಪಾಲಕರೇ ಪತ್ನಿಯರೇ ಬಹಳ ಗಮನಿಸಿ ಕೇಳಿ. because as we were praying, ನಾವು ಈಗ ಪ್ರಾರ್ಥಿಸುತ್ತಿದ್ದಾಗ I sensed a breakthrough in every church. ನನಗೆ ಒಳಗೆ ಗೊತ್ತಾಯಿತು, ಒಂದೊಂದು ಸಭೆಗಳಲ್ಲಿ ಬಿಡುಗಡೆ ಇದೆ. All of your churches are going to double. ನಿಮ್ಮೊಂದೊಂದು ಸಭೆಗಳು ಎರಡರಷ್ಟಾಗಲಿದೆ. I prophesy over your ministry ನಿಮ್ಮ ಸೇವೆಯ ಮೇಲೆ ಪ್ರವಾದಿಸುತ್ತಿದ್ದೇನೆ. by the blood of the Lamb of God. ಕುರಿಮರಿಯ ರಕ್ತದ ಮೂಲಕ Your tears will never go in vain. ನಿಮ್ಮ ಕಣ್ಣೀರು Your ವ್ಯರ್ಥವಾಗುವುದಿಲ್ಲ. prayers will never go in vain. ನಿಮ್ಮ ಪ್ರಾರ್ಥನೆ The days of ವ್ಯರ್ಥವಾಗುವುದಿಲ್ಲ. your struggles ನೀವು ತೊಂದರೆ will be over. ಅದು ಮುಗಿಯುತ್ತದೆ. Tell me, ಹೇಳಿ, how many people left Bethlehem? ಎಷ್ಟು ಜನರು ಬೆತ್ಲೆಹೇಮ್ ಬಿಟ್ಟು ಹೋದರು? Only one family. ಒಂದೇ ಕುಟುಂಬ ಬಿಟ್ಟು ಹೋಗಿದ್ದು. The man with the name of Jehovah is God is the only one who left, but rest all said, let's stay here and die. ಯೆಹೋವನೇ ದೇವರೆಂಬುದಾಗಿ ಹೆಸರು ಪಡೆದ ಎಲಿಮೆಲೆಕನ ಕುಟುಂಬ ಬಿಟ್ಟು ಹೋಯಿತು, ಉಳಿದವರೆಲ್ಲ ನಾವು ಇಲ್ಲೇ ಬೆತ್ಲೆಹೇಮಲ್ಲಿದ್ದು ಸಾಯೋಣ ಎಂಬುದಾಗಿ ಹೇಳಿದರು. Pastors, ಸಭಾಪಾಲಕರೇ, sometimes we are the most tensed people. ಕೆಲವೊಮ್ಮೆ ನಮಗೆ ಬಹಳ ಒತ್ತಡ ಇರುವ ಜನರಾಗಿರುತ್ತೇವೆ. We have the God of Elimelech, ನಮಗೆ ಎಲಿಮೆಲೆಕ್ ಅನ್ನುವಂತ ದೇವರಿದ್ದಾರೆ. but you know what we do? ನಾವು ಮಾಡುವುದೇನು? We struggle, we run away, ನಾವು ತೊಂದರೆ we worry ನಾವು how my church will grow, ನಮ್ಮ ಸಭೆ ಹೇಗೆ how things are going to happen, ಕಾರ್ಯ how will I get my building, ಹೇಗೆ ನನ್ನ who will give me the money, ಯಾರು ಹಣ how will my children be blessed, ನನ್ನ ಮಕ್ಕಳು ಹೇಗೆ ಆಶೀರ್ವಾದ how can I put the AC, ಹೇಗೆ ಎಸಿ how can I put have my own building. ಹೇಗೆ ನನ್ನ ಸ್ವಂತ ಕಟ್ಟಡ ನನಗೆ. I want to tell you, ನಾನು ನಿಮಗೆ ಹೇಳುವುದೇನೆಂದರೆ only one family left. ಒಂದೇ ಕುಟುಂಬ ಬಿಟ್ಟು ಹೋಗಿದ್ದು. Rest all were in Bethlehem. ಉಳಿದವರೆಲ್ಲ ಬೆತ್ಲೆಹೇಮಲ್ಲೇ ಉಳಿದರು. I challenge you, pastors. ನಾನು ನಿಮಗೆ ಸವಾಲೊಡ್ಡುತ್ತೇನೆ ಸಭಾಪಾಲಕರೇ. I have gone through the worst in my life. ನನ್ನ ಜೀವನದಲ್ಲಿ ಇಕ್ಕಟ್ಟಿನ ಮೇಲೆ ಇಕ್ಕಟ್ಟಿಗೆ ಹೋಗಿದ್ದೇನೆ. This December I'll be celebrating 40 years in the ministry. ಈ ಡಿಸೆಂಬರ್ ತಿಂಗಳು ಬಂದರೆ 40 ವರ್ಷ ಕಾಲ ಸೇವಕನಾಗಿರುತ್ತೇನೆ. The one who has called me has never let me down. ನನ್ನನ್ನು ಕರೆದಾತನು ಕೈ ಬಿಡಲಿಲ್ಲ. My only battle I have won in the presence of God. ನನಗೆ ಯುದ್ಧ ಇರುವುದು ಒಂದೇ ಸ್ಥಳದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ. I want to challenge you, pastors. ನಿಮಗೆ ಇಲ್ಲಿ ಸಭಾಪಾಲಕರೇ ಸವಾಲೊಡ್ಡುತ್ತೇನೆ. Today ಇವತ್ತು increase your presence of God. ದೇವರ ಸಾನ್ನಿಧ್ಯ ನಿಮ್ಮಲ್ಲಿ ಹೆಚ್ಚಿಸಿರಿ. I don't want you to visit people. ನೀವು ಹೋಗಿ ಜನರನ್ನು ಭೇಟಿ ಮಾಡಬೇಕಿಲ್ಲ. Just don't go on visiting and die visiting. ಬರೀ ನೀವು ಮನೆ ಸಂದರ್ಶಿಸಿ ಅದರಲ್ಲೇ ಸಾಯಬೇಡಿ. That is not ministry. ಅದಲ್ಲ ಸೇವೆ. Ministry is waiting before God, ಸೇವೆ ಎನ್ನುವಂಥದ್ದು ದೇವರ ಮುಂದೆ getting a fresh revelation from God, ದೇವರಿಂದ ನವ ಪ್ರಕಟಣೆ, giving the fresh manna ಹೊಸ ಮನ್ನಾ ಕೊಡುವುದು. every day ಪ್ರತಿದಿನ a new manna will come. ಒಂದು ಹೊಸ ಮನ್ನಾ Every ಬರುತ್ತದೆ. day ಪ್ರತಿದಿನ a new revelation. ಒಂದು ಹೊಸ ಪ್ರಕಟಣೆ. People in the city ಈ ನಗರದಲ್ಲಿರುವಂತ ಜನರೇ are looking for a breakthrough. ಈ ನಗರದಲ್ಲಿ ಒಂದು ಬಿಡುಗಡೆ ಕಾಯುತ್ತಿದ್ದಾರೆ. I'm telling you, ನಾನು ನಿಮಗೆ ಹೇಳುತ್ತಿದ್ದೇನೆ, ನಾನು ನಿಮಗೆ ಹೇಳುತ್ತಿದ್ದೇನೆ, when they took the ark of the covenant, ಅವರು ಯಾವಾಗ ಮಂಜೂಷವನ್ನು ತೆಗೆದರು and kept it next to the god of Dagon, ಎಲ್ಲಿ ದಾಗೋನ್ ದೇವರ ಮುಂದೆ ಇಟ್ಟರು, there was no singing, ಅಲ್ಲಿ ಹಾಡಾಡಲಿಲ್ಲ, no dancing, ಕುಣಿಯಲಿಲ್ಲ, no message, ಯಾವ ಸಂದೇಶ ಇಲ್ಲ. but the bondage broke down. ಆದರೆ ಬಂಧನಗಳು ಒಡೆದು ಹೋಯಿತು. I want to tell you, ನಾನು ನಿಮಗೆ ಹೇಳುತ್ತಿದ್ದೇನೆ, you know, I started a prayer on Fridays, ನಿಮಗೆ ಗೊತ್ತಾ, ಶುಕ್ರವಾರ ಒಂದು ಪ್ರಾರ್ಥನೆ ಶುರು ಮಾಡಿದೆ. and you know, now 3,500 people come on a Friday to pray. ಈಗ ಪ್ರತಿ ಶುಕ್ರವಾರ 3,500 ಜನರು ಪ್ರಾರ್ಥನೆಗಾಗಿ ಮಾತ್ರ ಬರುತ್ತಿದ್ದಾರೆ. 50% Hindus come. ಅದರಲ್ಲಿ 50% ಹಿಂದೂ ಜನರೇ. You know why they are coming? ನಿಮಗೆ ಗೊತ್ತಾ ಯಾಕೆ ಆ ಜನರು ಹುಡುಕಿ ಬರುತ್ತಿದ್ದಾರೆ? They are just coming for prayer. ಅವರು ಬರುವುದು ಬರೀ ಪ್ರಾರ್ಥನೆಗೋಸ್ಕರ. God is healing them. ದೇವರವರನ್ನು
ಅನೇಕರನ್ನು ಸ್ವಸ್ಥಪಡಿಸುತ್ತಿದ್ದಾರೆ. Given up by doctors. ವೈದ್ಯರಿಂದ ಕೈ ಬಿಡಲ್ಪಟ್ಟವರು. Kidney is not functioning. ಕಿಡ್ನಿ ಕ್ರಿಯೆ ಮಾಡುತ್ತಿಲ್ಲ. Oh, cancer. ಕ್ಯಾನ್ಸರ್. Oh, never had a child. ಮಕ್ಕಳಿಲ್ಲದೆ ಇರುವವರು. But they are coming to the presence of God. ಆದರೆ ಅವರು ದೇವರ ಸಾನ್ನಿಧ್ಯಕ್ಕೆ ಓಡಿ ಬರುತ್ತಿದ್ದಾರೆ. Muslims are coming with the burqa and they are sitting in prayer. ಮುಸ್ಲಿಂ ಅವರು ಬುರ್ಕಾ ಹಾಕಿ ಬಂದು ಸಭಾ ಆರಾಧನೆಯಲ್ಲಿ ಕೂತಿದ್ದಾರೆ. You know why? ನಿಮಗೆ ಗೊತ್ತಾ ಯಾಕೆ? When the presence of God is there, something will happen. ದೇವರ ಸಾನ್ನಿಧ್ಯ ಇರುವಾಗ ಕಾರ್ಯ ನಡೆಯುತ್ತದೆ. I want to tell you today. ಈ ದಿನ ನಿಮಗೆ ಹೇಳುತ್ತಿದ್ದೇನೆ. Every pastor. ಎಲ್ಲ ಸಭಾ ಪಾಲಕರು. Now I have started a prayer on Saturdays. ಈಗ ನಾನು ಶನಿವಾರ ಕೂಡ ಪ್ರಾರ್ಥನೆ ಶುರು ಮಾಡಿದ್ದೇನೆ. Praying for a breakthrough on Sunday. ಈಗ ಭಾನುವಾರ ಆರಾಧನೆಯಲ್ಲಿ ಬಿಡುಗಡೆ ಬರುವಂತೆ. More than the preparation of my message, I've got to be with Jesus. ಸಂದೇಶ ತಯಾರು ಮಾಡುವುದಕ್ಕಿಂತ ಹೆಚ್ಚಾಗಿ ಯೇಸುವಿನೊಡನೆ ಕಾಲ ಕಳೆಯಬೇಕು. Sunday morning. ಭಾನುವಾರ ಬೆಳಗ್ಗೆ is the victory day. ಈಗ ಜಯದ ದಿನವಾಗಿದೆ. Hallelujah. Hallelujah. Your whole preparation ನಿಮ್ಮ ಇಡೀ ತಯಾರುವಿಕೆ is going to keep the presence of God. ಆ ದೇವರ ಸಾನ್ನಿಧ್ಯವನ್ನು I'm going to pray for you right now. ನಿಮಗಾಗಿ ಪ್ರಾರ್ಥಿಸಲಿದ್ದೇನೆ. I want to pray for you right now. ನಿಮಗೋಸ್ಕರ ಈಗ ಪ್ರಾರ್ಥಿಸಲಿದ್ದೇನೆ. Something is going to happen. ಏನೋ ನಿಮ್ಮ ಜೀವನದಲ್ಲಿ ನಡೆಯಲಿದೆ. Pastor, lift up your hands. ಪಾಲಕರುಗಳೆಲ್ಲ ಕೈ ಎತ್ತಿ ಮೇಲೆ. Lift up your hands. ನಿಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿ. Open your mouth right now. ಬಾಯನ್ನು ಬಿಡುತ್ತಾ ಈಗ. Pastor's wife. ಪಾಲಕರ ಪತ್ನಿ. Come on, open your mouth and pray right now. ಪ್ರಾರ್ಥಿಸ ಪ್ರಾರಂಭಿಸಿ. We are going to release a supernatural presence of Jesus over your life in the name of Jesus. By the blood of the Lamb of God, release the fire. ಈಗಲೇ ಬೆಂಕಿ ಬಿಡುಗಡೆಗೊಳಿಸುತ್ತಿದ್ದೇವೆ. Pastors, I want you to loudly pray in tongues. ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸ ಪ್ರಾರಂಭಿಸಿ. Pastor, ಸಭಾ ಪಾಲಕರೇ, loudly pray in tongues. ಗಟ್ಟಿಯಾಗಿ ಪ್ರಾರ್ಥಿಸಿ. Something is going to happen in your ministry. ಏನೋ ನಿಮ್ಮ ಸೇವೆಯಲ್ಲಿ ನಡೆಯಲಿದೆ. Your pain will be taken away. ನಿಮ್ಮ ನೋವು ತೆಗೆಯಲಾಗುತ್ತದೆ. Your brokenness will be taken away. ನಿಮ್ಮ ಮುರಿಯುವಿಕೆ ತೆಗೆದುಹಾಕಲ್ಪಡುತ್ತದೆ. Something powerful is going to happen. ಏನೋ ಶಕ್ತಿಯುಕ್ತವಾಗಿ ನಡೆಯಲಿದೆ. Your children will be taken care. ನಿಮ್ಮ ಮಕ್ಕಳು ಕಾಳಜಿಗಾಗಿರ್ತಾರೆ. Something will happen. ಏನೋ ನಡೆಯಲಿದೆ. In the name of Jesus, ಯೇಸುವಿನ ನಾಮದಲ್ಲಿ I declare over your life ನಿಮ್ಮ ಜೀವನದ ಮೇಲೆ ಘೋಷಿಸುತ್ತಿದ್ದೇನೆ. that your ministry will be blessed. ನಿಮ್ಮ ಸೇವೆ ಆಶೀರ್ವಾದ ಹೊಂದುತ್ತದೆ. I prophesy over your life. ನಿಮ್ಮ ಜೀವನದ ಮೇಲೆ ಪ್ರವಾದಿಸುತ್ತಿದ್ದೇನೆ. I prophesy over your life. ನಿಮ್ಮ ಜೀವನದ ಮೇಲೆ ಪ್ರವಾದಿಸುತ್ತಿದ್ದೇನೆ. Pastor, ಸಭಾ ಪಾಲಕರೇ, if your believer is praying 1 hour, ನಿಮ್ಮ ವಿಶ್ವಾಸಿಗಳು 1 ಗಂಟೆ ಕಾಲ ಪ್ರಾರ್ಥಿಸಿದರೆ you have to pray 5 hours. ನೀವು 5 ಗಂಟೆ ಕಾಲ ಪ್ರಾರ್ಥಿಸಬೇಕು. If they are praying for 2 hours, ಅವರು 2 ಗಂಟೆ ಕಾಲ ಪ್ರಾರ್ಥಿಸಿದರೆ you double your prayer. ನೀವು 2ರಷ್ಟಾಗಿ ಪ್ರಾರ್ಥನೆ You double your prayer. ನಿಮ್ಮ ಪ್ರಾರ್ಥನೆ 2ರಷ್ಟು. The more you pray, ಹೆಚ್ಚಾಗಿ ಪ್ರಾರ್ಥಿಸುವಾಗ, the more you wait before God, ನೀವು ದೇವರ ಮುಂದೆ ಕಾಯುವಾಗ the anointing will come back. ಅಭಿಷೇಕ ನಿಮ್ಮ ಮೇಲೆ ಬರುತ್ತದೆ. Yesterday, ನಿನ್ನೆಯ ದಿನ in ಹುಬ್ಳಿಯಲ್ಲಿ we had open meeting. ನಮಗೆ ತೆರೆದ ಒಂದು ಕೂಟ ಇತ್ತು. We were ministering. ನಾವಲ್ಲಿ ಸೇವೆ ಮಾಡುತ್ತಿದ್ದೆವು. Suddenly, ತಕ್ಷಣ one policeman came running and he said, I am healed. ಒಂದು ಪೊಲೀಸ್ ಸಿಬ್ಬಂದಿ ಓಡಿ ಬಂದರು, ನನಗೆ ಸ್ವಸ್ಥವಾಯಿತು. When you increase the presence of God, ದೇವರ ಸಾನ್ನಿಧ್ಯ ನೀವು ಹೆಚ್ಚಿಸುವಾಗ, only through prayer, ಪ್ರಾರ್ಥನೆ ಮೂಲಕ ಮಾತ್ರವೇ ಅದು. your Sunday will never be the same. ನಿಮ್ಮ ಭಾನುವಾರ ಇದ್ದ ಹಾಗೆ ಇರುವುದಿಲ್ಲ. Never be the same. ಅದು ಇದ್ದ ಹಾಗೆ ಇರುವುದಿಲ್ಲ. Believers, ವಿಶ್ವಾಸಿಗಳೇ, I want you to come forward ನೀವೆಲ್ಲರೂ ಈಗ ಮುಂದಕ್ಕೆ ಬನ್ನಿ. right now. ಈಗಲೇ ಎಲ್ಲರೂ ಓಡಿ ಬನ್ನಿ. All of you believers come forward. ಎಲ್ಲ ವಿಶ್ವಾಸಿಗಳು ಮುಂದಕ್ಕೆ ಓಡಿ ಬನ್ನಿ. Pastor's wife, you are going to pray for the ladies. ಸಭಾ ಪಾಲಕರೇ, ಹೆಂಗಸರಿಗಾಗಿ ಪ್ರಾರ್ಥಿಸಲಿದ್ದೀರಿ. Pastor's wife, you are going to pray for the ladies. ಸಭಾ ಪಾಲಕರ ಪತ್ನಿಯರೇ, ಹೆಂಗಸರಿಗಾಗಿ ಪ್ರಾರ್ಥಿಸಲಿದ್ದೀರಿ. Pastors, you are going to pray for the people. ಸಭಾ ಪಾಲಕರೇ, ಉಳಿದ ಜನರಿಗಾಗಿ ನೀವು Something is going to happen in this place.
ಏನೋ ಈ ಸ್ಥಳದಲ್ಲಿ ನಡೆಯಲಿದೆ. Something is going to happen. ಏನೋ ಈ ಸ್ಥಳದಲ್ಲಿ ನಡೆಯುತ್ತಿದೆ. We are going all over Karnataka. ನಾವು ಕರ್ನಾಟಕದ ಎಲ್ಲೆಡೆ ಸಾಗುತ್ತಿದ್ದೇವೆ. And we are praying right now. ನಾವು ಈಗ ಒಟ್ಟಾಗಿ ಪ್ರಾರ್ಥಿಸುತ್ತಿದ್ದೇವೆ. We started in Mysore. ನಾವು ಮೈಸೂರಿಂದ ಪ್ರಾರಂಭಿಸಿ we went to Coorg. ನಾವು ಕೂರ್ಗೆ ಹೋಗಿ we went to Hassan. ನಾವು ಹಾಸನ್ಗೆ ಹೋಗಿ we went to Chikmagalur. ನಾವು ಚಿಕ್ಕಮಗಳೂರಿಗೆ ಹೋಗಿ we went to Shimoga. ಶಿವಮೊಗ್ಗಕ್ಕೆ ಹೋಗಿ we went to Haveri. ಹಾವೇರಿಗೆ ಹೋಗಿ we went to ಮುಂಡಗೋಡಿಗೆ ಹೋಗಿ and today we are here. ಈಗ ಇಲ್ಲಿದ್ದೇವೆ. and now we are going to Goa. ಈಗ ನಾವು ಗೋವಾಗೆ ತೆರಳಲಿದ್ದೇವೆ. we are declaring ನಾವು ಘೋಷಿಸುತ್ತೇವೆ by the power of Jesus ಯೇಸುವಿನ ಬಲದಿಂದ that there will be a revival. ಒಂದು ಉಜ್ಜೀವನ ನಡೆಯಲಿ. I want all of you to open your mouth and pray out loud. ಎಲ್ಲರೂ ಈಗ ಬಾಯಿ ಬಿಟ್ಟು ಗಟ್ಟಿಯಾಗಿ ಪ್ರಾರ್ಥಿಸಿ. Are you ready? ನೀವು ಸಿದ್ಧರಾ? Pastor, ಸಭಾಪಾಲಕರೇ, pastor's wife, ಸಭಾಪಾಲಕರ every believer, ಎಲ್ಲ ವಿಶ್ವಾಸಿಗಳೇ, open your mouth. ಗಟ್ಟಿಯಾಗಿ ಬಾಯಿ Pray right now. ಈಗಲೇ In the name of Jesus. ಯೇಸುವಿನ ನಾಮದಲ್ಲಿ Every sickness, ಎಲ್ಲ ಕಾಯಿಲೆಗಳು, every attack of the devil, ಎಲ್ಲ ಸೈತಾನ ಆಡಳಿತ, every spirits of darkness, ಎಲ್ಲ ಅಂಧಕಾರದ ಆತ್ಮಗಳು leave, ಈಗಲೇ ಓಡು, leave. ಹೋಗು.
greater measure. ಇನ್ನು ಹೆಚ್ಚಾದ ರೀತಿಯಲ್ಲಿ. Tomorrow, ನಾಳೆಯ ದಿನ, let your Sunday be a miracle Sunday. ನಿಮ್ಮ ಭಾನುವಾರ ಅದ್ಭುತ ಭಾನುವಾರವಾಗಿ ಮಾರ್ಪಡಲಿ. I can't hear you clapping. ನೀವು ಚಪ್ಪಾಳೆ ತಟ್ಟುವುದನ್ನು ಇನ್ನೂ ಕೇಳಿಸುತ್ತಿಲ್ಲ ಸರಿಯಾಗಿ. I declare, ನಾನು ಘೋಷಿಸುತ್ತಿದ್ದೇನೆ, by the power, ದೇವರ ಬಲದಿಂದ, in the name of Jesus, ಯೇಸುವಿನ ನಾಮದಲ್ಲಿ, that there will be a miracle service in every church. ನಾಳೆಯ ದಿನ ಒಂದು ಅದ್ಭುತವಾದ ಆರಾಧನೆ ಸೇವೆ ಎಲ್ಲ ಸಭೆಗಳಲ್ಲಾಗಲಿ. From now to tomorrow morning, ಈಗಲಿಂದ ನಾಳೆಯ ಬೆಳಗಿನವರೆಗೂ, pastor, ಸಭಾಪಾಲಕರೇ, pastor, ಸಭಾಪಾಲಕರೇ, pastor's wife, ಸಭಾಪಾಲಕರ ಪತ್ನಿಯರೇ, get ready, ಸಿದ್ಧರಾಗಿ, get ready, ಸಿದ್ಧರಾಗಿ, get ready. ಸಿದ್ಧರಾಗಿ. The Holy Spirit is going to come. ಪವಿತ್ರಾತ್ಮನು ಬರಲಿದ್ದಾನೆ. Your service is going to be different. ನಿಮ್ಮ ಆರಾಧನೆಗಳು ವ್ಯತ್ಯಾಸವಾಗಲಿದೆ. Something powerful is going to happen. ಏನೋ ಬಲವಾದ ಕಾರ್ಯ ನಡೆಯಲಿದೆ. In the name of Jesus, ಯೇಸುವಿನ ನಾಮದಲ್ಲಿ I break every wickedness. ಎಲ್ಲ ದುಷ್ಟ I break every stagnation. ಎಲ್ಲ ತೊಂದರೆಗಳನ್ನು ಹೊಡೆಯುತ್ತಿದ್ದೇನೆ. Stagnation. ಎಲ್ಲ ನಿಂತು ಬಿಡುವ ಅವಸ್ಥೆಯನ್ನು, Stagnation. ನಿಂತು ಬಿಡುವ ಅವಸ್ಥೆಯನ್ನು, Stagnation. ನಿಂತು ಬಿಡುವ ಅವಸ್ಥೆಯನ್ನು. Pastor, ಸಭಾಪಾಲಕರೇ, you don't feel the joy of preaching. ನಿಮಗೆ ಪ್ರಸಂಗ ಮಾಡುವಂತ ಆನಂದವಿಲ್ಲ. You don't feel the joy, the excitement of giving your word. ನಿಮಗೆ ವಾಕ್ಯ ಕೊಡುವುದರಲ್ಲಿ ಆನಂದ ಉತ್ಸಾಹ ಇಲ್ಲ. The Lord is saying, ದೇವರು ಹೇಳುತ್ತಿದ್ದಾರೆ, I'm going to break all that bondage. ನಾನು ಎಲ್ಲ ಬಂಧನಗಳನ್ನು ಹೊಡೆಯುತ್ತೇನೆ. Spirits of stagnation, ಕತ್ತಲೆಯ ಎಲ್ಲ ರೀತಿಯ ನಿಂತು ಬಿಡುವ ಆತ್ಮವೇ, go. ಹೋಗು. I declare over your life ನಿಮ್ಮ ಜೀವನದ ಮೇಲೆ ಘೋಷಿಸುತ್ತಿದ್ದೇನೆ, a fresh manna. ಒಂದು ಹೊಸ ಮನ್ನಾ. There is somebody here to pray in tongues. ಇಲ್ಲಿ ಯಾರಾದ್ರೂ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವರಿದ್ದಾರಾ? Thank you, Jesus. ಆಮೇಲೆ ಯೇಸುವೇ, Thank you for our presbyter. ಸ್ವಾಮಿ, ನಮ್ಮ ಪ್ರೆಸ್ಬಿಟರ್ಗಾಗಿ ನಿನ್ನನ್ನು ವಂದಿಸುತ್ತಿದ್ದೇವೆ. Bless him, Lord. ಅವರನ್ನು ಆಶೀರ್ವದಿಸು. Bless Pastor Edwin. ಪಾಸ್ಟರ್ ಎಡ್ವಿನ್ ಅವರನ್ನು ಆಶೀರ್ವದಿಸು. Bless all the pastors who are here. ಇಲ್ಲಿರುವಂತ ಎಲ್ಲಾ ಸಭಾಪಾಲಕರನ್ನು ಆಶೀರ್ವದಿಸುತ್ತಿದ್ದೇವೆ. Thank you for this music team. ಈ ಹಾಡಿನ ವೃಂದಕ್ಕಾಗಿ ಸ್ತೋತ್ರ. Thank you for the man of God who led us into heavenly worship. ದೇವ ಪುರುಷರು ಇಲ್ಲಿ ಬಂದು ಆ ಪರಲೋಕದ ಆರಾಧನೆ ನಡೆಸಕ್ಕಾಗಿ ವಂದನೆ. Even as we go to Goa, ನಾವಿಲ್ಲಿಂದ ಗೋವಾಗೆ ತೆರಳುವಾಗಲು, let tonight ಈ ರಾತ್ರಿಯು be a tsunami of God's power in Goa. ಗೋವಾದಲ್ಲಿ ದೇವರ ಬಲವಾದ ಸುನಾಮಿಯ ಅಭಿಷೇಕ ನಾವು ಕಾಣಲಿ. We break every chain in Belgaum. ಎಲ್ಲ ಬೆಳಗಾವಿಯಲ್ಲಿರುವಂತ ಎಲ್ಲ ಸರಪಳಿಯನ್ನು ಒಡೆಯುತ್ತಿದ್ದೇವೆ, Break it ಒಡೆದಾಕುತ್ತಿದ್ದೇವೆ. in Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. Amen. ಆಮೆನ್. Hallelujah. Hallelujah. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹಾಗೆ ನಿಂತ್ಕೊಂಡಿದ್ರೆ ಈಗ ನಮ್ಮ ಚೇರ್ಮನ್ ಅವ್ರನ್ನ ಸನ್ಮಾನಿಸುವಂಥ ಸಮಯ. ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಕೊಡುತ್ತಾ ಈ ಬೆಳಗಾವಿ ಜಿಲ್ಲೆಗೆ ಬಂದು ನಮ್ಮನ್ನು ಈ ಪ್ರಾರ್ಥನೆಯಲ್ಲಿ ನಡೆಸಿದಂಥ ನಮ್ಮ ಚೇರ್ಮನ್ ಅವ್ರಿಗೂ ಮತ್ತು ಎಲ್ಲ ಪ್ರೆಸ್ಬಿಟರ್ಸ್ ಅವ್ರಿಗೂ ಮತ್ತು ನಮ್ಮ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅವ್ರಿಗೂ ನಾವು ದೇವರ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇವೆ. Dear Chairman sir, you know Pastor, this prayer penetration not only for Belgaum city, it has reached 10 taluks, 1306 villages, 48 lakh people. We have released God's blessing upon 48 lakh people of this Belgaum district. We thank you, and on behalf of the presbyter, Reverend Dr. Ravi Mani, we like to honor you. I request Pastor Santosh Gokavi to ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಚೇರ್ಮನ್ ಅವರು ಆದಂತ ರೆವರೆಂಡ್ ಪಾಲ್ ತಂಗೆ ಅವರನ್ನು ಸನ್ಮಾನಿಸುವಂತ ಸಮಯ. ನಾವೆಲ್ಲರೂ ದೊಡ್ಡ ಚಪ್ಪಾಳೆ ಕೊಡುತ್ತಾ ಅವರನ್ನು ಸನ್ಮಾನಿಸಿ.
ಆಲ್ಸೋ ವಿ ಹ್ಯಾವ್ ನಮ್ಮ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆದಂತಹ ರೆವರೆಂಡ್ TJ ಬೆನ್ನಿ ಅವರು ನಮ್ಮನ್ನು ಒಳ್ಳೆ ವಾಕ್ಯದ ಮುಖಾಂತರ ನಮ್ಮನ್ನು ಉತ್ತೇಜನ ಪಡಿಸಿದಂತಹ ಪಾಸ್ಟರ್ TJ ಬೆನ್ನಿ ಅವರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಪಾಸ್ಟರ್ ಸುಧಾಕರ್ ಅವರ ವಂದನೆಯಿಂದ ಅವರನ್ನು ಸನ್ಮಾನಿಸಬೇಕು. ಅವರು ಮಾತ್ರ ಅಲ್ಲ, ಅವರ ಜೊತೆಯಲ್ಲಿ ಬಂದಂತಹ ಟೀಮ್ ಮೆಂಬರ್ಸ್ ಎಲ್ಲರಿಗೂ ಒಂದು ಹೂವಿನ ಎಲ್ಲರೂ ಮುಂದೆ ಬರಬೇಕಾಗಿ ನಾನು ಕೇಳ್ತೇನೆ. ಯಾರೆಲ್ಲ ಅಲ್ಲಿ ಕೆಳಗಡೆ ಇದ್ದ ಟೀಮ್ ಮೆಂಬರ್ಸ್, ಪ್ಲೀಸ್ ಐ ರಿಕ್ವೆಸ್ಟ್ ಟು ಕಮ್ ಆನ್ ಟು ದಿ ಸ್ಟೇಜ್ ಪ್ಲೀಸ್. ಬರೀ ನೋಡ್ತಾ ನಿಂತ್ಕೋಬಿಡ್ರಿ. ಅವರೆಲ್ಲರೂ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಿಮ್ಮ ಜಿಲ್ಲೆಗಾಗಿ, ಈ ನಿಮ್ಮೆಲ್ಲ ಕುಟುಂಬಗಳಿಗಾಗಿ, ಸಭೆಗಳಿಗಾಗಿ ಪ್ರಾರ್ಥನೆ ಮಾಡಿದಂತ ಈ ಉತ್ತಮವಾದ ತಂಡಕ್ಕಾಗಿ ದೇವರಿಗೆ ಸ್ತೋತ್ರ. ಇವರಿಗೆ ದೇವರಿಗೆ ಹೆಚ್ಚಾದ ಆರೋಗ್ಯ, ಬಲ, ಶಕ್ತಿ ಕೊಟ್ಟು ಇವರು ಯಾತ್ರೆಯಲ್ಲಿ ದೇವದೂತರ ಕಾವಲಿರಲಿ ಎಂದು ನಾವು ಪ್ರಾರ್ಥನೆ ಮಾಡುತ್ತಾ ಈ ಕೂಟವನ್ನು ನಿಲ್ಲಿಸಲಿಕ್ಕೆ ಐ ರಿಕ್ವೆಸ್ಟ್ ಪಾಸ್ಟರ್ ಡೇವಿಡ್ ಟು ಕಮ್ ಫಾರ್ವರ್ಡ್ ಅಂಡ್ ಶೇರ್ ಬ್ಲೆಸಿಂಗ್ಸ್. ಇನ್ನೊಂದು ಸಾರಿ ಜೋರಾಗಿ ಚಪ್ಪಾಳೆ ಇಟ್ಟು ದೇವರು ಮಾಡಿದ ಮಹತ್ ಕಾರ್ಯಗಳಿಗೋಸ್ಕರ ಆತನಿಗೆ ವಂದನೆ ಸಲ್ಲಿಸೋಣ. ಪರಲೋಕದ ತಂದೆಯೇ, ಕರ್ತನೇ, ಅದ್ಭುತವಾದ ದಿವಸದಲ್ಲಿ ನೀನು ಮಾಡಿದಂತ ನಿನ್ನ ಮಹತ್ ಕಾರ್ಯಗಳಿಗೋಸ್ಕರ ನನಗೆ ಸ್ತೋತ್ರ. ನೀನು ಮಾಡಿದವುಗಳನ್ನ ನಮ್ಮ ಮಾತುಗಳು ವರ್ಣಿಸಲಾಗದು ಸ್ವಾಮಿ. ಕರ್ತನೇ, ಈ ದಿವಸದಿಂದ, ಈ ಕ್ಷಣದಿಂದ ಬೆಳಗಾವಿ ಜಿಲ್ಲೆ ಬದಲಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಸಭೆಗಳು ಬದಲಾಗಲಿ, ಅವರ ಆರಾಧನೆಯ ಸ್ಥಿತಿಗಳು ಬದಲಾಗಲಿ, ಪ್ರಾರ್ಥನೆಗಳು ಬದಲಾಗಲಿ, ಕರ್ತನೇ, ವಾಕ್ಯಗಳು ಬದಲಾಗಲಿ. ನನಗೆ ಸ್ತೋತ್ರ. ವಿಶ್ವಾಸಿಯರ ಜೀವನವು ಬದಲಾಗಲಿ. ಪರಿಶುದ್ಧಾತ್ಮನ ಶಕ್ತಿಯುತವಾದ ಪ್ರದರ್ಶನ ಉಂಟಾಗಲಿ. ನಿನ್ನ ಮಹಿಮೆಯ ಕರ್ತನೆ ಆ ಸ್ಥಳದಲ್ಲಿ ಗೋಚರವಾಗಲಿ. ಪ್ರತಿಯೊಂದು ಜನರು ಕರ್ತನೆ, ಸಭೆಯಲ್ಲಿ ಬರುವಂತ ಒಂದೊಂದು ಜನರು ಕರ್ತನೆ ನಿನ್ನ ಮಹಿಮೆಯನ್ನ ಕಾಣಲು ಸ್ವಾಮಿ ನಿನಗೆ ಸ್ತೋತ್ರ. ಕರ್ತನೆ, ಆದಿ ಸಭೆಯಲ್ಲಿ ನಡೆದಂತ ಅದ್ಭುತವಾದ ಕಾರ್ಯಗಳು ಈ ದಿವಸಗಳಲ್ಲಿ ಒಂದೊಂದು ಸಭೆಯಲ್ಲೂ ನಡೆಯಲಿ ರಾಜ. ನನಗೆ ಸ್ತೋತ್ರ. ಕಣ್ಗಳು ತೆರೆಯಲ್ಪಡಲಿ, ಕುರುಡರು ಕಾಣಲಿ ಯೇಸುವಿನ ನಾಮದಲ್ಲಿ. ಜೋರಾಗಿ ಹಲ್ಲೆಲೂಯಾ ಅಂತ ಹೇಳ್ರಿ. ಎಲ್ಲ ಕಿವಿಗಳು ತೆರೆಯಲ್ಪಡಲಿ, ಕಿವಿಗಳು ಸಭೆಗೆ ಹೋಗಲಿ, ಹುಡುಕಿಕೊಂಡು ಹೋಗಲಿ, ಅವರ ಕಿವಿಗಳು ತೆರೆಯಲ್ಪಡಲಿ. ಏಕೆ ಈ ಕರ್ತನೆ ಎಲ್ಲ ವಿಧವಾದ ಶರೀರದಲ್ಲಿ ಇರುವಂತ ಎಲ್ಲ ವಿಧವಾದ ಕಾಯಿಲೆಗಳು ಕರ್ತನೆ ಸುಖವಾಗುವಂತ ಮಹಿಮೆಯನ್ನು ಕರ್ತನೆ ಸೇವೆಗಳಲ್ಲಿ ಎಲ್ಲ ಬೋಧಕರು ಕಾಣಲಿ ಸ್ವಾಮಿ ನಿನಗೆ ಸ್ತೋತ್ರ. ಆತ್ಮಗಳನ್ನು ಕರ್ತನೆ ಕೊಡು ಸ್ವಾಮಿ. ಕರ್ತನೆ ನಿನ್ನ ವಾಕ್ಯವು ಹೇಳಿದ ಪ್ರಕಾರ ಅರಸರು ನಿನ್ನ ಜನಾಂಗದ ಕಡೆಗೆ ಬರುವರು. ಅಂತ ಮಹತ್ತಾದ ಕಾರ್ಯಗಳು ಬೆಳಗಾವಿ ಜಿಲ್ಲೆ ಕಾಣಲಿ ಸ್ವಾಮಿ. ನೀನು ಮಾಡಿದಂತ ದೊಡ್ಡ ಅತಿಶಯಗಳಿಗಾಗಿ ಸ್ತೋತ್ರ. ಈ ಪಡೆದುಕೊಂಡಂತ ಈ ಶಕ್ತಿಯನ್ನ, ಈ ವಾಕ್ಯವನ್ನ ನಿನ್ನ ಜನರು ಕಡೆಗಣಿಸದೆ, ಮರೆತು ಬಿಡದೆ ಆ ಬೆಂಕಿಯನ್ನ ಅವರು ಉರಿಸುತ್ತಲೇ ಇರಲಿ ಸ್ವಾಮಿ. ಅದು ಕಾಡ್ಗಿಚ್ಚಿನಂತೆ ಹಬ್ಬದ ಈ ಜಿಲ್ಲೆಗಳು ಎಲ್ಲೆಲ್ಲರಿಗೂ ಹಬ್ಬದ ಯೇಸುವಿನ ನಾಮದಲ್ಲಿ ಎಲ್ಲ ಸ್ತುತಿಯನ್ನ, ಗಾನವನ್ನ, ಮಾನ ಮಹಿಮೆಯನ್ನ ನಿನಗೊಬ್ಬನಿಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆಯೇ. ನನ್ನ ಮನವಿಯ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವಿಯ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯ ಮಾರ್ಗದರ್ಶನವು ನಮ್ಮ ಸಂಗಡ ಇಂದು ಎಂದೆಂದಿಗೂ ನೆಲೆದಿರಲಿ. ಜೋರಾಗಿ ಒಂದು ಆಮೆನ್ ಅಂತ ಹೇಳಿ 3 ಸಾರಿ ಜೋರಾಗಿ ಹಲ್ಲೆಲೂಯಾ ಎಂಬುದಾಗಿ ಕಿರ್ಚೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನೇ ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಸಮ್ಮುಖ, ದೇವರ ಶಕ್ತಿ, ದೇವರ ಆತ್ಮನು ನಿಮ್ಮ ಜೊತೆಗೆ ಹೋಗಲಿ. ಕೈಗಳ ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸೋಣ.